ಗುರುಗಳೇ, ಈ ಸಂದರ್ಭದಲ್ಲಿ ಈ ಬಾರಿಯ 2025ರ ಕನ್ನಡ ಡಿಂಡಿಮ ಪ್ರಶಸ್ತಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಹೌದು ಹೌದು. ಅವರಿಗೆ. ಈಗ ಏನು ಎಲ್ಲ ಅನ್ನಿಸ್ಕೋಬೋದು, ಮರಣೋತ್ತರವಾಗಿ ಕೊಡೋಷ್ಟು ದೊಡ್ಡ ಸಂಸ್ಥೆನ ಇದು ಅಂತ. ಹಾಗೆ ಈಗ ಹೇಗಿದೆ ಅಂತಂದರೆ, ಗಣಪತಿ ದೊಡ್ಡ ದೇವರಾಗಿರ್ಬೋದು, ಗ್ರಾಮ ದೇವರಿಗೂ ಒಂದು ಅಷ್ಟೇ ಗೌರವ ಇರ್ತದೆ. ಹೌದು. ಪ್ರಸಾದ ಅಂತಂದ ತಕ್ಷಣ ಎರಡನ್ನೂ ಕಣ್ಣಿಗೊತ್ಕೊಂಡೇ ತಗೋತೀವಲ್ವ ನಾವು. ಹಾಗಾಗಿ ಚಿಕ್ಕ ಸಂಸ್ಥೆ ಆದರೂ ಕೂಡ ಅದರೊಳಗಡೆ ಒಲವು ಮತ್ತು ಅದರ ಕೊಟ್ಟಿರ್ತಕ್ಕಂಥ ಗೌರವ ಮಾತ್ರ ಎಲ್ಲವೂ ಒಂದೇ ಆಗಿರ್ತದೆ. ಸಂಸ್ಥೆ ದೊಡ್ಡದಾದ ತಕ್ಷಣ ಗೌರವ ದೊಡ್ಡದು ಅಂತಲ್ಲ. ಚಿಕ್ಕವರು ಬಡವರ ಮನೆಯಲ್ಲಿ ಆಸಕ್ತಿ, ಬಡವರ ಮನೆಯಲ್ಲಿ ಆಶ್ರಯ, ಬಡವರ ಮನೆಯಲ್ಲಿ ಆಸೆ, ಅವೆಲ್ಲ ಬಹಳ ವಿಶೇಷವಾದಂಥದ್ದು ಇರ್ತದೆ. ಯಾರದೇ ನೀವು ನೋಡಿ, ಸಾಧಾರಣ ಮಟ್ಟಿಗೆ ನಮ್ಗಿಂತ ಕೆಳಗಿದ್ದವ್ರ ಮನೆಗೆ ಹೋದಾಗ ನಮ್ಮನ್ನು ಆತಿಥ್ಯ ಮಾಡೋದು ಜಾಸ್ತಿ. ನಮ್ಗಿಂತ ದೊಡ್ಡವ್ರ ಮನೆಗೆ ಹೋದಾಗ ನಾವೇ ಅಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಏನೋ ಮಾಡ್ಕೊಂಡು ಬರಬೇಕು ಅಲ್ವಾ. ಆದ್ರಿಂದ ಯಾವಾಗಲೂ ದೇವರು ಹೇಳ್ತೇನೆ, ಚಿಕ್ಕವರಿಂದಲೇ ಪಡಿಬೇಕು ಅಂತ ಗೌರವವನ್ನು, ಸಂತೋಷವನ್ನು. ಅವಾಗ ಬಹಳ ಸಂತೋಷ. ಹಾಗಾಗಿ ನಾವು ಚಿಕ್ಕವರಾಗಿ ದೊಡ್ಡ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದೀರಿ. ಎಸ್ ಗುರುಗಳೇ, ಇನ್ನು ಈ ಒಂದು ಕನ್ನಡದ ಕಾರ್ಯಕ್ರಮ ಅಂದಾಗ ಸಾಕಷ್ಟು ಜನ ನವೆಂಬರಲ್ಲೇ ಆಯೋಜನೆ ಮಾಡುವಂತಹ ಒಂದು ರೂಢಿಯನ್ನು ಇಟ್ಕೊಂಡಿರ್ತಾರೆ. ಕನ್ನಡ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಮಾಡೋಣಪ್ಪ ಕಾರ್ಯಕ್ರಮ ಅಂತ. ಬಟ್ ನೀವೇನು ಡಿಸೆಂಬರ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಕಾರಣ ಅಂತಿದೆಯಾ? ಇಲ್ಲ, ಕನ್ನಡದಲ್ಲಿ ನಾವು ಕನ್ನಡದ ನವೆಂಬರ್ನ 3ನೇ ಭಾನುವಾರ ವಿಧಾನಸೌಧದ ಮುಂಭಾಗದಲ್ಲಿ ಅಂತ ಆಗಿತ್ತು. ಆಮೇಲೆ ಕಾರಣಾಂತರದಿಂದ ಅದು 30ನೇ ತಾರೀಕು ನವೆಂಬರ್ಗೆ ಅಂತ ಆಗಿತ್ತು. ಅದಾಗುವಾಗಲೇ ಈಗ ಯಾವ ಮಿನಿಸ್ಟ್ರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಅವರೆಲ್ಲರೂ ಅವ್ರದ್ದೇ ಆದಂಥ ಅಧಿಕಾರದ ತಲೆಬಿಸಿನಲ್ಲಿದ್ದಾರೆ. ಸೊ ಹಾಗಾಗಿ ಇದ್ರ ಮಧ್ಯದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲೇ ಇಲ್ಲ. ನಮಗೆ ಚೆನ್ನಾಗಿ ಸ್ಪಂದನೆ ಕೊಟ್ಟಂಥವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನೀವು ಮಹಿಳೆ ಮತ್ತು ಮಕ್ಕಳನ್ನು ಬಳಸಿ ಮಾಡ್ತಾ ಇರೋದ್ರಿಂದ ನಾವು ನಿಮ್ಮ ಸಹಯೋಗದಲ್ಲಿ ಇದ್ದೇವೆ ಅಂತ ನಮಗೆ ಪಾಪ ಅವರು ಸ್ಪಂದಿಸಿದ್ದಾರೆ. ಸ್ಪಂದಿಸಿ ಲೆಟ್ರು ಕೂಡ ಕೊಟ್ಟಿದ್ದಾರೆ. ಅದನ್ನು ಮುಖ್ಯಮಂತ್ರಿಯವರು ಆಧರಿಸಿ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ. ತೊಂದರೆ ಇಲ್ಲ, ಅದು ಆಗಲಿಲ್ಲ ಅಂತಂದ್ರೂ ಕೂಡ ಅದೇ ಸರ್ಕಾರದ 2 ಶಾಸಕರು ಈ ಕಾರ್ಯಕ್ರಮ ಮಾಡುವಲ್ಲಿ ನಮ್ಮ ಕೈ ಹಿಡಿದಿದ್ದಾರೆ ಅಂತೂ ಆಗಿದೆ. ಮುಂದೊಂದು ದಿನ ವಿಧಾನಸೌಧವೂ ಇರ್ತದೆ. ಸರ್ಕಾರ ಯಾರದೇ ಇರ್ಬೋದು, ಮಿನಿಸ್ಟ್ರುಗಳು ಯಾರೇ ಇರ್ಬೋದು, ನಾವು ಸಾಯೋ ತನಕ ಸ್ವಾಮಿಗಳಾಗೇ ಇರ್ತೀವಿ. ನಮಗೇನು ಅಧಿಕಾರ ಚೇಂಜ್ ಇರಲ್ಲ. ಅದೇ ಥರದಲ್ಲಿ ನಮ್ಮ ಸಂಸ್ಥಾನವೂ ಇರ್ತದೆ, ಸಂಸ್ಥೆಯೂ ಇರ್ತದೆ. ಮುಂದೆ ಬರುವಂಥ ಸರ್ಕಾರದಲ್ಲಿ ಮತ್ತೆ ನಾವು ಬಿಡೋದಿಲ್ಲ. ಮುಂದೊಂದು ದಿನ ವಿಧಾನಸೌಧದ ಮುಂಭಾಗದಲ್ಲೇ ಈ ಕಾರ್ಯಕ್ರಮ ಇಂಥದ್ದು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯೂ ನಮಗಿದೆ, ಆಸಕ್ತಿಯೂ ಇದೆ. ಖಂಡಿತ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಡಿಸೆಂಬರ್ನಲ್ಲಿ ಆಯೋಜನೆ ಮಾಡ್ತಿರೋದ್ರಿಂದ ಪ್ರತಿ ತಿಂಗಳು ಕೂಡ ಕನ್ನಡದ ಹಬ್ಬವೇ ಅನ್ನುವಂಥ ಸಂದೇಶ ಕೂಡ ಜನರಿಗೆ ತಲುಪುತ್ತೇನೋ. ಹೌದು. ಆಮೇಲೆ ನಾವು ರಾಜ್ಯೋತ್ಸವ ಥರ ಮಾಡ್ತಾ ಇಲ್ಲ, ನಾವು ಡಿಂಡಿಮ ಉತ್ಸವ ಅಂತ ಕರಿತಾ ಇದ್ದೀವಿ. ಕನ್ನಡ ಡಿಂಡಿಮ ಉತ್ಸವನ ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ತಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ ಅಂತ. ಅಲ್ಲ, ಈ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಈ ಹಾಡು, ಈ ಲೈನ್ಸ್ ಎಷ್ಟು ಪ್ರಸ್ತುತ ಅಲ್ವಾ ಗುರುಗಳೇ?